ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ ಸೆಕ್ಷನ್ನಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ, ನಿಜವಾಗ್ಲೂ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ನೋಡೋಣ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ, ಅಪ್ರಿಸಿಯೇಷನ್, ಮತ್ತೊಂದು ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್, ಮತ್ತೊಂದು ಅಟ್ಯಾಚ್ಮೆಂಟ್. ಬಾಟಮ್ನಲ್ಲೇನಿದೆ, ಕಾನುಕುಪ್ಯ. ತುಂಬ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನು, ಅಟ್ಯಾಚ್ಮೆಂಟ್ ಇದೆ, ಏನೋ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಕಾಣ್ತಾ ಇದೆ. ಅವ್ರ ಜಾಬ್ ಇರಬಹುದು ಅಥವಾ ಎಜುಕೇಷನ್ ಇರಬಹುದು, ಏನೋ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಕಾಣ್ತಾ ಇದೆ. ಇದೇ ವಿಷಯಕ್ಕೋಸ್ಕರ ಇಬ್ಬರೂ ದೂರ ಆಗಿದ್ದೀರಾ. ಈ ಟೈಮಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ? ಅದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ, ಏನೋ ಕೆಲವು ಕಾರಣಗಳಿರುತ್ತೆ. ಅದರಲ್ಲಿ ಮೇನ್ ಆಗಿ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಅಂತ ಬಂದಿದೆ, ಅಟ್ಯಾಚ್ಮೆಂಟ್ ಇದೆ ಇಬ್ರಿಗೂ. ಏನಿದೆ ನೋಡೋಣ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ಕಪ್ಸ್. ತುಂಬ ಭಾವನೆಗಳಿದೆ, ಅಟ್ಯಾಚ್ಮೆಂಟ್ ಇದೆ, ಅಪ್ರಿಸಿಯೇಷನ್ ಇದೆ. ಇಲ್ಲೊಂದು ಟವರ್ ಕಾರ್ಡ್ ಇದೆ, ಹಾಗೆ ಸ್ಟ್ರೆಂತ್, ಮತ್ತೊಂದು 8 ಆಫ್ ಸಾರ್ಟ್ಸ್ ಇದೆ. ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಇದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇಲ್ಲಿ ಅವರೊಂದು ಅಟ್ರಾಕ್ಟಿವ್ ಪರ್ಸನ್ ಆ ಥರ ಅನ್ನಿಸ್ತಾ ಇದೆ. ಅವ್ರ ವ್ಯಕ್ತಿತ್ವನ ನೀವು ತುಂಬ ಇಷ್ಟಪಟ್ಟಿದ್ರಿ, ಅಟ್ರಾಕ್ಷನ್ ಇದೆ ಇಲ್ಲೊಂದು. ಆದರೆ ಏನೋ ಕಾರಣಗಳಿಗೆ ಇಲ್ಲಿ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಕೆಳಗಡೆ ಟವರ್ ಕಾರ್ಡ್ ಬಂದಿದೆ. ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅಥವಾ ದೂರ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರಿಗೆ, ಅಥವಾ ಕನೆಕ್ಷನ್ನಲ್ಲಿ ಇದ್ರೂ ಆನ್ ಆ್ಯಂಡ್ ಆಫ್, ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ಸ್ನಲ್ಲಿದ್ದೀರಾ. ಎಷ್ಟೋ ಅಷ್ಟು ಮಾತು, ಯಾಕೆಂದರೆ ಅವ್ರ ಲೈಫಲ್ಲಿ ಕೆಲವು ಚಾಲೆಂಜಸ್ ಇದೆ. ಇಷ್ಟ ಇದ್ರೂ ನಿಮ್ಮ ಜೊತೆ ಇರೋಕ್ಕಾಗ್ತಾ ಇಲ್ಲ, ನಿಮ್ಮ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಭಾವನೆ ಇದೆ. ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮನ್ನು ನೋಡಬೇಕು, ಆ ಥರ ಮನಸ್ಸಲ್ಲಿ ತುಂಬ ಆಸೆಗಳಿದೆ. ಈ ರಿಲೇಷನ್ಶಿಪ್ನ ನಾನೇ ಬೇಕಂತ ದೂರ ಮಾಡ್ಕೊಂಡಿದ್ದೀನಿ, ಆ ಒಂದು ಭಾವನೆನೂ ಇದೆ ಇಲ್ಲಿ ಅವ್ರಿಗೆ. ಇಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಆದರೆ ಅವರೇ ಸೈಲೆಂಟ್ ಆಗಿದ್ದಾರೆ. ಅವ್ರ ಪರಿಸ್ಥಿತಿ ಗೊತ್ತಿದ್ರೂ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಆದರೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಆದಷ್ಟು ನಿಮ್ಮನ್ನು ಮರೆಯೋಕ್ಕೋಸ್ಕರ ಮೆಡಿಟೇಷನ್ ಮಾಡ್ತಾರೆ, ಅವ್ರ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ. ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ, ಹಿಂದಿನ ಆ ಫ್ರೆಂಡ್ಶಿಪ್ನಿಂದ ಇಲ್ಲೊಂದು ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆ ನಿಮ್ಮ ಮಾತು, ಒಡನಾಟ, ಅದನ್ನು ಇವತ್ತೊಂದು ದಿವಸ ಮಿಸ್ ಮಾಡ್ಕೋತಾ ಇದ್ದೀನಿ ಆ ಥರ ಅನ್ಕೋತಾ ಇದ್ದಾರೆ ಅವರು. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಆದರೆ ನಿಮಗೆ ಗೊತ್ತಿದೆ ಅವರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು. ಇಲ್ಲಿ ಏನು ಬರುತ್ತೆ ನೋಡೋಣ. ಥಂಡರ್ ಬೋಲ್ಟ್, ಚಾಲೆಂಜಸ್ ಇದೆ ಲೈಫಲ್ಲಿ. ಟ್ರಸ್ಟ್, ನಿಮ್ಮ ಮೇಲೆ ನಂಬಿಕೆ ಇದೆ. ಇದು ಮುಂದೆ ಏನಾಗುತ್ತೆ ನೋಡೋಣ. ಎಕ್ಸಿಸ್ಟೆನ್ಸ್, ಅಡ್ವೆಂಚರ್, ಮತ್ತೊಂದು ದಿ ಮಾಸ್ಟರ್. ಇಲ್ಲಿ ಸಪ್ರೆಷನ್. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ? ನೀವು ತುಂಬ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆಸೆಗಳನ್ನ ಹೇಳ್ಕೊಂಡಿದ್ದೀರಾ. ಏನೇ ಪರಿಸ್ಥಿತಿ ಬಂದ್ರೂ ಎದುರಿಸೋಕ್ಕೆ ನಾನು ರೆಡಿ ಇದ್ದೀನಿ ಆ ಥರ ನೀವು ಹೇಳ್ಕೊಂಡಿದ್ದೀರಾ. ಆದರೆ ಇಲ್ಲಿ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಆದರೆ ಇಲ್ಲಿ ನಿಮ್ಮ ಮೇಲೆ ಇಷ್ಟ ಇದ್ರೂ ಏನು ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಅವ್ರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಇಲ್ಲೊಂದು ಥಂಡರ್ ಬೋಲ್ಟ್ ಇದೆ, ಟವರ್ ಕಾರ್ಡ್, ಥಂಡರ್ ಬೋಲ್ಟ್. ಆದ್ದರಿಂದ ನೀವಿಬ್ರೂ ದೂರ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಚಪ್ಪಾಳೆ ಯಾವತ್ತೂ 2 ಕೈಯಿಂದ ಆಗಬೇಕಲ್ವಾ? ಒಂದು ವ್ಯಕ್ತಿ ಹಿಂದೆ ಸರಿದಾಗ ಅಲ್ಲಿ ಸೈಲೆನ್ಸ್ ಇರುತ್ತೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ,
ಮುಂದೆ ಜೀವನದಲ್ಲಿ ಒಟ್ಟಿಗೆ ಇರಬೇಕು, ಚೆನ್ನಾಗಿರಬೇಕು, ಆ ಒಂದು ಆಸೆ ಇದೆ ನಿಮಗೆ. ನಿಮ್ಮನ್ನ, ನಿಮ್ಮ ಪ್ರೀತಿನ, ನಿಮ್ಮ ಒಂದು ಕೇರಿಂಗ್ ನೇಚರ್ ಎಲ್ಲಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ಅವ್ರ ಪರಿಸ್ಥಿತಿ ಸುಧಾರಿಸ್ಬೋದಾ? ಮುಂದೆ ಏನಿದೆ ನೋಡೋಣ. ಫೈವ್ ಆಫ್ ಕಪ್ಸ್, ಮತ್ತೊಂದು ಏಸ್ ಆಫ್ ಸಾರ್ಟ್ಸ್, ಹಾಗೆ ಫೋರ್ ಆಫ್ ಪ್ಯಾಂಟಿಕಲ್ಸ್, ಫೋರ್ ಆಫ್ ವ್ಯಾಂಡ್ಸ್, ಮತ್ತೊಂದು ದಿ ಹ್ಯಾರಫೆಂಟ್ ಬರ್ತಾ ಇದೆ. ಫೋರ್ ಆಫ್ ಸಾರ್ಟ್ಸ್. ನಿಮ್ಮ ಬಗ್ಗೆ ಕನಸುಗಳಿದೆ ಅವ್ರಿಗೆ. ಕನಸಲ್ಲೂ ನೀವು ಅವ್ರಿಗೆ ಬರ್ತೀರಾ. ಆದರೆ ಇಷ್ಟ ಇದ್ರೂ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ನಿಮ್ಮ ಮೇಲೆ ಒಂದು ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನೆಲ್ಲಿ ಕಳ್ಕೋತೀನೋ ಅನ್ನೋ ಒಂದು ಭಾವನೆಯೂ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿದ್ದೀರಾ ಆ ಥರನೂ ಅನ್ನಿಸ್ತಾ ಇದೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ರಿಲೇಟಿವ್ಸ್ ಆಗಿರಬಹುದು ಹಾಗೂ ಅನ್ನಿಸ್ತಾ ಇದೆ. ಈಗ ದೇವರ ಮೊರೆ ಹೋಗಿದ್ದಾರೆ. ಮ್ಯಾನಿಫೆಸ್ಟೇಷನ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಆಗಿರಬಹುದು, ರಿಲೇಷನ್ಶಿಪ್ ಆಗಿರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ ಆ ಥರ ಅನ್ನಿಸ್ತಾ ಇದೆ. ಒಂದ್ಸರಿ ಅದೆಲ್ಲ ಸರಿಯಾಗ್ತಾ ಇದ್ದ ಹಾಗೆ ಮತ್ತೆ ಅವ್ರು ನಿಮ್ಮ ಕಡೆ ಬರಬಹುದು. ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಮುಂದುವರಿಯುತ್ತೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೊಂದು ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನಿದೆ, ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ ಕೇಳೋಣ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಬ್ರೋಕನ್ ಹಾರ್ಟ್ ಇದೆ, ಬೇಜಾರಿದೆ, ಏಂಜಲ್ ಆಫ್ ಲವ್, ಹಾಗೆ ವಿಕ್ಟ್ರಿ ಬರ್ತಾ ಇದೆ. ಮತ್ತೊಂದು ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಇಲ್ಲಿ ಪೇಷನ್ಸ್ ಹೇಳ್ತಾ ಇದೆ ನಿಮಗೆ. ಟೆಂಪ್ರವರಿ ಬ್ರೋಕನ್ ಹಾರ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ದಿನ ಆ ಒಂದು ಟೈಮಲ್ಲಿ ಇರ್ತೀರಾ ನೀವು. ಬ್ಲಾಕೇಜಸ್ ಇರೋದ್ರಿಂದ ಸ್ವಲ್ಪ ದಿನ ನೀವಿಬ್ರು ದೂರ ಆಗಿರ್ತೀರಾ ಅಥವಾ ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಇಲ್ಲೊಂದು ಏಂಜಲ್ ಆಫ್ ಲವ್. ಆ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ವಿಕ್ಟ್ರಿ ಇದೆ ನಿಮ್ಮ ಲೈಫಲ್ಲಿ. ಅವ್ರ ಲೈಫಲ್ಲಿ ಏನೇನು ಚಾಲೆಂಜಸ್ ಇದೆ ಅದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಇಲ್ಲಿ ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಇದು ಮೇಲ್ ಫೀಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ನಿಮ್ಮ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋದಿದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಆದರೆ ಇಲ್ಲಿ ಆ ಏಂಜಲ್ ಆಫ್ ಲವ್ ಬ್ಲೆಸ್ಸಿಂಗ್ಸ್ ಇದೆ, ವಿಕ್ಟ್ರಿ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.